ವೀಕ್ಷಕರೇ, ನಾನು ನಿಮ್ಗೆ ಇವತ್ತು ಸಾಫ್ಟಾಗಿರೋ ರಾಗಿ ರೊಟ್ಟಿ ಹೇಗೆ ಮಾಡೋದು ಅಂತ ಹೇಳ್ತೀನಿ. ಸೊ ಇದು ಫ್ಲಫಿಯಾಗಿ ಚೆನ್ನಾಗಿ ಉಬ್ಕೊಂಡು ಬರುತ್ತೆ ಇದು, ಆ್ಯಂಡ್ ತಿನ್ನೋಕ್ಕೂ ತುಂಬ ಸಾಫ್ಟಾಗಿ ಟೇಸ್ಟಿಯಾಗಿ ಬರುತ್ತೆ. ಇದಕ್ಕೆ ನಾನು ಮುಂಚೆ ಏನು ಮಾಡ್ತೀನಿ ಅಂದರೆ, ರಾಗಿ ಹಿಟ್ಟನ್ನು ನಾವು ಮುದ್ದೆ ಮಾಡುವಾಗ ಕಲಿಸ್ಕೊಳ್ತೀವಲ್ಲ, ಆ ಥರನೇ ಬಿಸಿನೀರಲ್ಲಿ ಕಲಿಸ್ಕೊಂಡು ಆಮೇಲೆ ಅದನ್ನು ಒಂದು 5ರಿಂದ 10 ನಿಮಿಷ, ತುಂಬ ನೆನೆದ್ರೆ ತುಂಬ ಚೆನ್ನಾಗಿರುತ್ತೆ. ಇದನ್ನು ಅಟ್ಲೀಸ್ಟ್ ಒಂದು 15 ಮಿನಿಟ್ಸ್ ನಾನು ನೆನೆಸಿದ್ದೆ. ಅದನ್ನು ನೆನೆದಾದ್ಮೇಲೆ ಜಿಗಿ ಬರುತ್ತೆ ಅದರಲ್ಲಿ. ಆ ಜಿಗಿ ಬಂದಮೇಲೆ ಅದನ್ನು ಈ ಥರ ಜೋಳದ ರೊಟ್ಟಿ ತಟ್ತೀವಲ್ಲ ನಾವು, ಇದು ತಟ್ಟಿದ್ರೆ ಆಮೇಲೆ ಅದನ್ನು ಹೆಂಚು ಮೇಲೆ ಬೇಯಿಸ್ಕೊಂಡು ಒಂದು ಸೈಡಲ್ಲಿ ಬೇಯಿಸ್ಕೊಂಡು ಇನ್ನೊಂದು ಸೈಡಲ್ಲಿ ಡೈರೆಕ್ಟಲ್ಲಿ ಗ್ಯಾಸಲ್ಲಿ ಹಾಕ್ಕೊಂಡ್ರೆ ಇದು ತುಂಬಾ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. ಇವಾಗ ನೋಡಿ, ಇದ್ರ ಮೇಲೆ ಒಂದು ಸೈಡ್ ಕಾಯಿಸ್ಕೊಂಡ್ಮೇಲೆ ಇನ್ನೊಂದು ಸೈಡು ನೀರು ಹಚ್ಚಬೇಕು. ಈ ಥರ ನೀರು ಹಚ್ಚಿ ಈ ಥರ ನೋಡಿ ಇಲ್ಲಿ ತಟ್ತಾ ಇದ್ದಾವೆ. ಈ ಥರ ಹೀಗೆ ಜೋಳದ ರೊಟ್ಟಿ ತಟ್ತೀವಲ್ಲ ಅದೇ ಸ್ಟೈಲಲ್ಲಿ ತಟ್ಟಬೇಕು. ಕೈಯಿಂದ ಈ ಥರ ರೌಂಡ್ ಮಾಡಿಕೊಂಡು ತಟ್ಟಿದ್ರೆ ಅದು ಒಂಥರ ಶೇಪ್ ಕೂತ್ಕೊಳ್ಳುತ್ತೆ ಅದರಲ್ಲಿ. ಆಮೇಲೆ ನಿಮಗೆ ನಾನು ಎಂಡ್ ರಿಸಲ್ಟ್ ತೋರಿಸ್ತೀನಿ. ಇದರಲ್ಲಿ ತುಂಬಾ ಸಾಫ್ಟ್ ಆಗಿರೋ ನೋಡಿ, ಇವಾಗ ಎಂಡ್ ರಿಸಲ್ಟ್ ತೋರಿಸ್ತಾ ಇದ್ದೀನಿ ನಿಮಗೆ. ಇದರಲ್ಲಿ ಇದು ರೊಟ್ಟಿ ಯಾವ ಥರ ಸಾಫ್ಟ್ ಆಗಿರುತ್ತೆ ನೋಡಿ, ತಿನ್ನೋಕ್ಕೂ ಇಷ್ಟು ಚೆನ್ನಾಗಿರುತ್ತೆ. ನೋಡಿದ್ರಲ್ಲ ಎಷ್ಟು ಸಾಫ್ಟ್ ಆಗಿದೆ ಅಂತ. ಇದಕ್ಕೆ ಯಾವುದೇ ರೀತಿಯಿಂದ ತರಕಾರಿಯನ್ನು ಪೇರ್ ಮಾಡಿ ಎಂಜಾಯ್ ಮಾಡಿ.